ಹೆಲೋ ಎವ್ರಿವನ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇದು ನಿನ್ನೆ ವ್ಲಾಗ್ ಅಂದರೆ ಫ್ರೈಡೇ ವ್ಲಾಗ್. ಹೋಲ್ ಡೇ ವ್ಲಾಗ್ ಇತ್ತು, ಮಾರ್ನಿಂಗ್ ಟು ಮತ್ತು ನೈಟ್ವರೆಗೂ ವ್ಲಾಗ್ ಮಾಡಿದ್ದೀನಿ. ಸೊ ಹಾಗಾಗಿ ನಿನ್ನೆ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ರಾತ್ರಿನೇ ಬಟಾಣಿನ ನೆನೆಯೋಕ್ಕೆ ಇಟ್ಟಿದ್ದೆ. ಸೊ ಹಾಗಾಗಿ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ನಾನು ಹೇಗೆ ಮಾಡಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸ್ಟವ್ ಮೇಲೆ ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ ನೋಡಿ. ಅದಕ್ಕಾದಮೇಲೆ ನಾನು ಆಯಿಲ್ನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಮೊದಲೇ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಮೊದಲೇ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಆಗತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಏನು ಟೊಮೊಟೊ ಬಾತ್ಗೆ ಹಾಕುವಂಥ ಸ್ಪೈಸಸ್ನ ಹಾಕಿದ್ದೀನಿ. ನಂತರ ನಾನು ಸ್ಲೈಸಾಗಿ ಟೊಮೊಟೊ ಮತ್ತು ಈರುಳ್ಳಿನ ಹೆಚ್ಕೊಂಡಿದ್ದೆ. ಸೊ ಆ ಒಂದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ನೋಡಿ ನಾನು ಈ ಥರ ಮಾಡ್ಕೊತಿದ್ದೀನಲ್ವಾ, ಹೀಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಬಾಡೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ನೀಟಾಗಿ ಬಾಡಿದ್ರೇ ಅದು ಸಖತ್ ಟೇಸ್ಟ್ ಬರೋದು. ಹಾಗೆ ನಾನು ರಾತ್ರಿಯೇ ಬಟಾಣಿನ ನೆನೆ ಇಟ್ಟಿದ್ದೆ. ಸೊ ಆ ನೆನೆಸ್ಕೊಂಡಿರೋವಂಥ ಬಟಾಣಿನ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಏನೇ ಒಂದಾದ್ರೂ ಅಷ್ಟೇ ನೀಟಾಗಿ ಬಾಡಿಸ್ಕೊಳ್ಳೋದ್ರಿಂದ ಅಡುಗೆ ತುಂಬಾ ಟೇಸ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀಟಾಗಿ ಬಾಡಿಸ್ಕೋಬೇಕು. ನಂತರ ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಟೊಮೊಟೊ ಬಾತ್ಗೆ ಆಲ್ಮೋಸ್ಟ್ ಚಿಲ್ಲಿ ಪೌಡರೇ ಯೂಸ್ ಮಾಡೋದು. ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ನಂತರ ಚಿಲ್ಲಿ ಪೌಡರ್ ಹಾಕೊಂಡ್ಮೇಲೆ ನಾನು ಇನ್ನೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಒಂದು ಹಸಿ ಫ್ಲೇವರ್ ಹೋಗ್ಬೇಕಲ್ವ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫ್ರೈ ಆಗೋದ್ರಿಂದ ಒಂದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಸಿ ಫ್ಲೇವರ್ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ. ನಂತರ ನಾನು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಆ ಒಂದು ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಒಂದು ಮಸಾಲ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ. ಆ ಒಂದು ಹಸಿ ಸ್ಮೆಲ್ ಇದೆಯಲ್ಲ ಅದು ಹೇಗೆ ಹೋಗುತ್ತೆ ಅಂತ ಅಂದರೆ ಮೇಲೆ ಆಯಿಲ್ ಬರುತ್ತೆ, ಸೊ ಆಯಿಲ್ ಬಿಟ್ಕೊಳ್ಳತ್ತೆ ಸೈಡು ಮೇಲೆ ಎಲ್ಲ, ಆಗ ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾಗತ್ತೆ. ಹಾಗಾಗಿ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಚಿಕ್ಕ ಮಕ್ಕಳು ಇರೋ ಮನೇಲಿ ಏನೇ ತಿಂಡಿ ಮಾಡಿದರೂ ಸಾಕಾಗೋದಿಲ್ಲ, ಏನೇ ಮಾಡಿದ್ರೂ ಕಡಿಮೆನೇ ಅಂತಲೇ ಅನಿಸುತ್ತೆ. ಸೊ ಸಿಕ್ಕಿರೋ ಟೈಮಲ್ಲಿ ಏನಾದರೂ ರೆಸಿಪಿ ಮಾಡ್ಕೊಳ್ಳೋಣ ಅಂತ ಅಂದರೆ ಅವ್ರಿಗೆ ಬೇಕಾಗಿರೋದನ್ನೇ ಮಾಡಿಕೊಡೋದ್ರಲ್ಲೇ ನಮ್ಮದು ಟೈಮ್ ಮುಗ್ದು ಹೋಗಿಬಿಡತ್ತೆ. ಹಾಗಾಗಿ ಅವಳಿಗೆ ನನ್ನ ಮಗಳಿಗೆ ಏನು ಬೇಕು ಅವಳನ್ನ ಕೇಳಿಬಿಟ್ಟು ಇಂಥದ್ದೇ ಬೇಕು ಅಂತ ಕೇಳಿಬಿಟ್ಟು ಅವಳನ್ನ ಇಂಥದ್ದು ಮಾಡ್ತೀನಿ ಮಗ ತಿಂತೀಯ, ಈ ಟಿಫನ್ ಮಾಡ್ತೀನಿ ಅಂತ ಕೇಳಿದಾಗ ಹ್ಞೂ ಅಂತ ಅಂದರೆ ನಾನು ಮಾರ್ನಿಂಗ್ ಅದೇ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇಲ್ಲ ಅದು ಬೇಡ ಅಂತಂದರೆ ಅವಳನ್ನ ಕೇಳಿಬಿಟ್ಟು ಯಾವ್ದು ಬೇಕು ಅಂತ ಕೇಳಿಬಿಟ್ಟು ರೆಡಿ ಮಾಡ್ತೀನಿ. ಮಕ್ಕಳಿರೋ ಮನೇಲಿ ಮಕ್ಕಳು ಇಷ್ಟನೇ ಮೊದಲು ನಡೆಯೋದು. ಸೊ ಹಾಗಾಗಿ ನೋಡಿ ಅದೆಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗಿದೆ. ನಾನಿವಾಗ ವಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಅಕ್ಕಿನ ಹಾಕ್ಕೊಂಡ್ಮೇಲೆ ಅದನ್ನು ಇನ್ನೊಂದು ಸಾರಿ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅದರಲ್ಲಿ ಮಸಾಲ ಅದರೊಳಗೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ 1/4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಏನಕ್ಕೆ ಇಷ್ಟೊಂದು ಅಂತಂದರೆ ನನ್ನ ಮಗಳು ಸ್ಕೂಲಿಂದ ಬಂದಮೇಲೂ ಕೂಡ ಮಧ್ಯಾಹ್ನ ಅದನ್ನೇ ಟಿಫನ್ನೇ ಕೇಳ್ತಾಳೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀನಿ. ಹಾಗಾಗಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನೇ ಮಾಡಿದ್ರೂ ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀನಿ. ಅವಳು ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ಮತ್ತೆ ಟಿಫನ್ನೇ ಕೇಳ್ತಾಳೆ ಅವಳು. ಹಾಗಾಗಿ ಮಕ್ಕಳು ಅಂದಮೇಲೆ ಹಾಗೆ ಅಲ್ವಾ, ಸ್ವಲ್ಪ ಏನೇ ಮಾಡಿದ್ರೂ ಸ್ವಲ್ಪ ಜಾಸ್ತಿನೇ ಮಾಡಬೇಕು ಅವ್ರಿಗೆ. ಹಾಗಾಗಿ ನಂತರ ನಾನಿಲ್ಲಿ 1/4 ಲೋಟ ಅಕ್ಕಿಗೆ 2.5 ಲೋಟ ಅಳತೆಯಲ್ಲಿ ನೀರು ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಸ್ವಲ್ಪ 1/4 ಲೋಟ ಕಡಿಮೆ ನೀರು ಇಟ್ಕೊತಿದ್ದೆ, ಬಟ್ ಇದು ಟಿಫನ್ನಿಗೆ ಬಟಾಣಿ ಮತ್ತು ಈರುಳ್ಳಿ ಟೊಮೆಟೊ ಮಸಾಲ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕು ಅಂತಂದು 2.5 ಲೋಟ ನೀರನ್ನು ತೊಗೊಂಡಿದ್ದೀನಿ. 2.5 ಲೋಟ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ನೀವು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಕ್ಕಳನ್ನು ನೋಡ್ಕೊತ ಟಿಫನ್ ಮಾಡ್ಕೊತ ಮಾಡೋದು ಅನ್ನೋದು ಅಷ್ಟರಲ್ಲಿ ಟೈಮ್ ನಾವು ಏನು ಒಂದು ಟೈಮ್ ಅಂತ ಅಂದ್ಕೊಂಡಿರ್ತೀವೋ ಆ ಒಂದು ಟೈಮೇ ಮುಗ್ದೋಗ್ಬಿಟ್ಟಿರತ್ತೆ. ನಾನು ಯಾವಾಗಲೂ ಟಾರ್ಗೆಟ್ ಇಟ್ಕೊಂಡಿರ್ತೀನಿ 8 ಗಂಟೆ ಒಳಗಡೆ ನನ್ನ ಟಿಫನ್ ಆಗಿಬಿಡಬೇಕು, 8 ಗಂಟೆಗೆ ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿದರೆ ಆಯಿತು ಅಂತ ಅನ್ಕೋತೀನಿ. ಬಟ್ ಏನೇ ಮಾಡಿದ್ರೂ ಮತ್ತು 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆ ಆಗೇ ಬಿಡತ್ತೆ. ಅದರಲ್ಲಿ ನನ್ನ ಚಿಕ್ಕ ಮಗಳಂತೂ ನಾನು ಎದ್ದಿದ ತಕ್ಷಣವೇ ಎದ್ದುಬಿಡ್ತಾಳೆ. ಅವಳನ್ನ ಸಂಭಾಳಿಸ್ಕೊಂಡು ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಲೇಟ್ ಆಗಿಬಿಡತ್ತೆ. ನೋಡಿ ಈಗ ನಾನು ಟೇಸ್ಟ್ಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟ್ ಅದು. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಒಂದು ಕುದಿ ಬರಬೇಕು, ಈ ಥರ ಕುದಿ ಬರಬೇಕು. ಆ ನಂತರನೇ ಲಿಡ್ ಕ್ಲೋಸ್ ಮಾಡಬೇಕು. ಆವಾಗ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಮೇಲೆ ಮಸಾಲೆ ಇರುತ್ತೆ, ಕೆಳಗಡೆ ವೈಟ್ ರೈಸ್ ಇರುತ್ತೆ. ತುಂಬ ಜನಕ್ಕೆ ಅನುಭವ ಆಗಿದೆ, ಆ್ಯಕ್ಚುಲಿ ನನಗೂ ಕೂಡ ಇದು ಅನುಭವ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಹಾಗೆ ನನ್ನ ಮಗಳು ಕೂಡ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ, ನನಗೆ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಹಾಗೆ ಅಲ್ವಾ, ಅವರನ್ನು ನಾವು ಹೇಗೆ ಆದ್ರೂ ಏನೇ ಆದ್ರೂ ನಾವು ಅವರನ್ನು ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕು, ನಾವು ಅವ್ರಿಗೆ ಹೊಂದ್ಕೊಳ್ಳೇಬೇಕು. ಅವ್ರು ಎಷ್ಟೇ ತರಲೆ ಮಾಡಲಿ, ಎಷ್ಟೇ ರಗಳೆ ಮಾಡಲಿ. ಸೊ ಹಾಗಾಗಿ ನಂತರ ನಾನು ಸ್ವಲ್ಪ ಇವಾಗ ಟಿಫನ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ನಲ್ವ, ಸೊ ಹಾಗಾಗಿ ಸ್ವಲ್ಪ ಪಾತ್ರೆ ಇತ್ತು ಅಷ್ಟೇ. ಹಾಗೆ ಪಾತ್ರೆನೂ ವಾಶ್ ಮಾಡ್ಕೊಂಡು ಬಿಡೋಣ, ಮತ್ತೆ ಅದನ್ನ ಇಟ್ಕೊಳ್ಳೋದು ಬೇಡ. ಒಂದು ಪಾತ್ರೆ ಇಟ್ಕೊಂಡ್ವಿ ಅಂದರೆ ಒಂದು ರಾಶಿ ಪಾತ್ರೆ ಆಗಿಬಿಡತ್ತೆ. ಸೊ ಹಾಗಾಗಿ ತಕ್ಷಣಕ್ಕೆ ತೊಳ್ಕೊಂಡ್ಬಿಟ್ರೆ ಬೆಸ್ಟ್ ಅದು ಅಂತ ಅಂದ್ಬಿಟ್ಟು ಹಾಗೆ ಪಾತ್ರೆಗಳನ್ನೂ ವಾಶ್ ಮಾಡ್ಕೊತಾ ಇದ್ದೀನಿ. ಏನಾಗುತ್ತೆ ಅಂದರೆ ಒಂದು ಪಾತ್ರೆ ಇತ್ತು, ಅಯ್ಯೋ ಬಿಡು ಆಮೇಲೆ ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಬಿಡ್ತೀವಿ. ಅವಾಗ ಏನಾಗುತ್ತೆ, ಅದು ಹೋಗಿ ಒಂದು ರಾಶಿ ಆಗಿಬಿಡತ್ತೆ. ಅಯ್ಯೋ ಇದನ್ನು ಮೊದಲೇ ಮಾಡ್ಕೋಬೋದಾಗಿತ್ತಲ್ವಾ, ಅವಾಗಲೇ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಇಷ್ಟೊಂದು ರಿಸ್ಕೇ ಇರ್ತಿರ್ಲಿಲ್ಲ. ಇವಾಗ ನೋಡು ಗಂಟೆಗಟ್ಟಲೆ ನಿಂತ್ಕೊಂಡು ವಾಶ್ ಮಾಡಬೇಕಲ್ವಾ ಅನ್ನೋ ಒಂದು ಮೆಂಟಾಲಿಟಿ, ಒಂದು ಯೋಚನೆ ಬಂದುಬಿಡತ್ತೆ. ಸೊ ನನಗೆ ಈ ಒಂದು ಅನುಭವ ಆಗಿದೆ. ಹಾಗಾಗಿ ನಾನು ಇವಾಗೆಲ್ಲ ತಕ್ಷಣಕ್ಕೆ ವಾಶ್ ಮಾಡಿ ಇಟ್ಕೊಬಿಡ್ತೀನಿ. ಗಂಟೆಗಟ್ಟಲೆ ನಿಂತ್ಕೊಂಡು ವಾಶ್ ಮಾಡೋದಕ್ಕಿಂತ ಯಾವಾಗ ಬೇಕು ಆವಾಗ ಎಷ್ಟಿರುತ್ತೋ ಅಷ್ಟನ್ನೇ ವಾಶ್ ಮಾಡ್ಕೊಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ, ನಮಗೂ ಸ್ವಲ್ಪ ರೆಸ್ಟ್ ಸಿಕ್ಕ ಹಾಗಾಗತ್ತೆ. ಸೊ ಹಾಗಾಗಿ ತಕ್ಷಣಕ್ಕೆ ಹೇಗೆ ಬೇಕೋ ಹಾಗೆ ವಾಶ್ ಮಾಡಿಕೊಂಡು
ನೀಟ್ ಮಾಡಿ ಇಟ್ಕೊಬಿಡ್ತೀನಿ ಕಿಚನ್ನ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಗಲೀಜಾಯಿತು ಅಂದ ತಕ್ಷಣ ಅಯ್ಯೋ ಬಿಡು ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊತೀವಿ. ಆವಾಗ ಅಲ್ಲಿ ಏನಾಗುತ್ತೆ, ಒಂದು ಇರುವೆನೋ ಅಥವಾ ಇನ್ನೇನೋ ಆಗಿಬಿಡತ್ತೆ. ಸೊ ಹಾಗಾಗಿ ತಕ್ಷಣಕ್ಕೆ ವಾಶ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅನುಭವ. ಸೊ ನೋಡಿ, ತಿಂಡಿ ರೆಡಿ ಆಯಿತು. ಇವಾಗ ಹೇಗೆ ಬಂದಿದೆ ಅಂತ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಬಂದಿದೆ. ಅದೇ ನಾನು ಯಾವಾಗಲೇ ಹೇಳಿದ್ನಲ್ಲ, ಒಂದು ಕುದಿಸ್ಲಿಲ್ಲ ಅಂತಂದರೆ ಇದಿಷ್ಟೇ ಇರಲ್ಲ, ಸಿಕ್ಕಾಪಟ್ಟೆ ಮಸಾಲೆ ಇರುತ್ತೆ ಮೇಲ್ಗಡೆ. ಒಂದು ಸರಿ ಮೇಲೆ ಕೆಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಲೇಬೇಕಾಗುತ್ತೆ. ಬಟ್ ಇದು ನೋಡಿ, ಒಳಗಡೆನೂ ಸೇಮ್ ಕಲರ್ ಇದೆ, ಮೇಲ್ಗಡೆನೂ ಸೇಮ್ ಕಲರ್ ಇದೆ. ಸೊ ಹಾಗಾಗಿ ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಹಾಗೆ ಟಿಫನ್ನು ರೆಡಿ ಆಯಿತು. ನನ್ನ ಹಸ್ಬೆಂಡ್ ಕೂಡ ಪೂಜೆ ಮುಗಿಸ್ಕೊಂಡು ಬಂದುಬಿಟ್ರು. ಅವರು ನನಗೂ ಲೇಟ್ ಆಗ್ತಾಯಿದೆ, ಬೇಗ ಟಿಫನ್ ಹಾಕ್ಬಿಡು, ನಾನು ಹೊರಡ್ತೀನಿ ಅಂತ ಅಂದು. ಸೊ ಹಾಗಾಗಿ ಫಸ್ಟ್ ಬ್ರೇಕ್ಫಾಸ್ಟ್ ಯಾವಾಗಲೂ ನನ್ನ ಮಗಳದ್ದೇ ಆಗ್ತಿತ್ತು. ಬಟ್ ಇವತ್ತು ಫಸ್ಟ್ ಅನಿಸುತ್ತೆ ನನ್ನ ಹಸ್ಬೆಂಡ್ದು. ಅಪ್ಪ ಮಗಳು ಇಬ್ಬರು ಜೊತೆಗೆ ಕೂತ್ಕೊಂಡು ತಿಂಡಿ ತಿಂತಾಯಿದ್ರು. ಬಟ್ ಇವತ್ತೇನಾಯಿತು ಅಂದರೆ, ನನ್ನ ಮಗಳು ಸ್ಕೂಲ್ಗೆ ನಾನು ರೆಡಿ ಮಾಡಿದೆ. ಬಟ್ ಏನಾಯಿತು ಅಂದರೆ, ಸ್ಕೂಲು ರಜೆ ಅಂತೆ ಅವಳಿಗೆ. ನಾನು ಮೆಸೇಜ್ ನೋಡೇ ಇಲ್ಲ, ನಾನು ರೆಡಿ ಮಾಡಿಬಿಟ್ಟಿದ್ದೀನಿ. ಅಷ್ಟರ ಮೇಲೆ ಅಯ್ಯೋ, ಸುಮ್ಮನೆ ಇಷ್ಟೊಂದೆಲ್ಲ ಎನರ್ಜಿ ವೇಸ್ಟ್ ಆಯ್ತಲ್ಲ, ಮೊದಲೇ ಫೋನ್ ನೋಡ್ಕೋಬೇಕಾಗಿತ್ತು, ಸುಮ್ಮನೆ ಎಂತಕ್ಕೆ ರೆಡಿ ಮಾಡಿದ್ದಾಯಿತು. ಇವಾಗ ರೆಡಿ ಮಾಡಿದ್ದಲ್ಲದೆ ಅವಳು ಯೂನಿಫಾರ್ಮ್ ಹಾಕಿದ್ದೀನಿ, ಮತ್ತೆ ಆ ಯೂನಿಫಾರ್ಮ್ ಬೇರೆ ತೆಗಿಬೇಕು, ಶೂ ತೆಗಿಬೇಕು, ಮತ್ತೆ ತಲೆ ಬಿಸಿ, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಅಂತ ಅನ್ನಿಸ್ತು. ಹಾಗೆ ನನ್ನ ಮಗಳು ಯಾವಾಗಲೂ ನನ್ನ ಹಸ್ಬೆಂಡ್ ಜೊತೆನೇ ಮಲ್ಕೊಳ್ಳೋದು. ಅದು ಏನಾಯಿತು ಅಂತಂದರೆ, ಮೇಲ್ಗಡೆ ಜಾಗ ಸಾಕಾಗ್ತಿಲ್ಲ ಅಂತ. ಅದು ಸಿಂಗಲ್ ಕಾಟ್ ಅಲ್ವಾ, ಇಬ್ಬರು ಮಲ್ಕೊಳ್ಳೋದಕ್ಕೆ ಬರೋದಿಲ್ಲ, ಒಬ್ಬರು ಮಾತ್ರ ಮಲ್ಕೊಳ್ಳೋದಕ್ಕಾಗೋದು. ಇವಳು ಅವ್ರ ಜೊತೆನೇ ಮಲ್ಕೊಳ್ಳೋದು. ನೈಟೆಲ್ಲ ಎದ್ದೆದ್ದು ಹೋಗಿ ಅವ್ರ ಪಕ್ಕದಲ್ಲಿ ಮಲ್ಕೊಬಿಡ್ತಿದ್ಲು. ನನ್ನ ಹಸ್ಬೆಂಡ್ ಏನು ಮಾಡಿದರು, ಅವಳೇ ಮೇಲೆ ಮಲ್ಕೊಂಡ್ಲಿ ಅಂತ ಅವ್ರು ಕೆಳಗಡೆ ಹಾಸ್ಕೊಂಡು ಮಲ್ಕೊಂಡಿದ್ದಾರೆ. ನೈಟ್ ಅವಳು ಎದ್ದು ಬಂದು ಮತ್ತೆ ಅವ್ರ ಜೊತೆನೇ ಕೆಳಗಡೆನೇ ಮಲ್ಕೊಂಡಿದ್ದಾಳೆ. ಬೆಳಗ್ಗೆ ಎದ್ದು ಅದೇ ಹೇಳ್ತಾಯಿದ್ರು, ನೀ ಮೇಲ್ಗಡೆ ಮಲ್ಕೊಂಡು ನನಗೆ ಜಾಗ ಸಾಲಲ್ಲ ಅಂತಂದು, ನಾ ಕೆಳಗಡೆ ಬಂದು ಮಲ್ಕೊಂಡ್ರೆ ನೀ ಮತ್ತೆ ಇಲ್ಲೇ ಬಂದು ಮಲ್ಕೊಂಡಿದ್ಯಾ ಅಲ್ಲ, ನಾ ಎಲ್ಲಿ ಹೋದರೂ ಬಿಡಲ್ಲ ನೀನು, ನನ್ನ ಹಿಂದಿಂದೇ ಬರ್ತೀಯ ಅಂತ ಹೇಳ್ತಾಯಿದ್ರು ಅವ್ರ ಪಪ್ಪ. ಮಕ್ಕಳು ಹಾಗೆ ಅಲ್ವಾ, ಹೆಣ್ಮಕ್ಳು ಅಂದರೆ ಸ್ವಲ್ಪ ತಂದೆಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೇಲೂ ಕೂಡ ಅಷ್ಟೇ, ಇಬ್ಬರು ಹೆಣ್ಮಕ್ಳಿದ್ದಾರೆ, ಆದರೂ ಅವ್ರ ತಂದೆನೇ ಬೇಕು ಅವರಿಗೆ. ಅವ್ರ ಪಪ್ಪ ಬರೋದನ್ನೇ ಕಾಯ್ತಾ ಇರ್ತಾರೆ, ಯಾವಾಗ ಬರುತ್ತೋ ಏನೋ. ದಿನಕ್ಕೆ ಒಂದು 3-4 ಸರಿ ಅಂತೂ ಫೋನ್ ಮಾಡ್ತಾನೆ ಇರ್ತಾಳೆ ಸ್ಕೂಲಿಂದ ಬಂದಮೇಲೆ. ಬೇಗ ಬಾ, ಯಾವಾಗ ಬರ್ತೀಯಾ, ಇನ್ನೂ ಯಾಕೆ ಬಂದಿಲ್ಲ ನೀನು, ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಅಂತ ಎಲ್ಲ ಕ್ವಶನ್ ಮಾಡ್ತಾಳೆ ಅವ್ರ ಪಪ್ಪಂಗೆ. ಹೆಣ್ಮಕ್ಳೇ ಹಾಗೆ ಅಲ್ವಾ, ತಂದೆ ಅಂತಂದರೆ ಅದೆಷ್ಟು ಅಟ್ಯಾಚ್ಮೆಂಟ್ ಅಂದರೆ, ನಾವು ಕೂಡ ಹಾಗೇ, ನಮಗೆ ಸ್ವಲ್ಪ ನಮ್ಮ ತಂದೆ ಮೇಲೇ ಸ್ವಲ್ಪ ಪ್ರೀತಿ ಜಾಸ್ತಿ. ನನಗೂ ಈಗ ಅನುಭವ ಆಗ್ತಿದೆ, ನಾವು ಹೀಗೆ ಅಲ್ವಾ, ನಮ್ಮ ಅಪ್ಪ ಅಂದರೆ ನಮಗೂ ಇಷ್ಟೇ ಇಷ್ಟ ಇರುತ್ತೆ. ನನ್ನ ಮಕ್ಕಳು ಆಸೆ ಪಡೋದಷ್ಟೇ ಅಲ್ಲ, ಇವಾಗ ಗೊತ್ತಾಗುತ್ತೆ ನಾವು ತಂದೆ ಅಂದರೆ ಎಷ್ಟು ಇಷ್ಟಪಡ್ತೀವಿ ಅಂತ ಅಂದ್ಬಿಟ್ಟು. ಇಬ್ಬರು ಹೆಣ್ಮಕ್ಳು, ಇಬ್ರಿಗೂ ಅವ್ರ ಪಪ್ಪನೇ ಇಷ್ಟ. ಸೊ ಹಾಗಾಗಿ ಅವಳಿಗೆ ಸ್ಕೂಲ್ಗೆ ರಜೆ ಇತ್ತು ಅಂದ್ಬಿಟ್ಟು ನೋಡಿ ಟಿ ವಿ ನೋಡ್ತಾ ಇದ್ದಾಳೆ. ಟಿ ವಿ ನೋಡೋದೇ ಅವಳ ಕೆಲಸ. ನೋಡಿ, ಇವಳು ನನ್ನ ಮಗಳು ತಿಂಡಿ ಪೋತಿ, ದೊಡ್ಡ ಮಗಳು ಹೆಂಗೆ ತಿಂತಾ ಇದ್ದಾಳೆ ನೋಡಿ, ಎದ್ದ ತಕ್ಷಣವೇ ಚಿಪ್ಸ್ ತಿಂತಾ ಇದ್ದಾಳೆ. ಹಾಯ್
ಆಯ್ತ್ರಿ ಯುಮ ಆಯ್ ಇವಳು ಅವಳಕ್ಕಿಂತ ತಿಂಡಿ ಪೋತಿ ಇವಳು ನೋಡ್ರಿ ಹೇಗೆ ತಕೊಂಡು ತಿಂತಾ ಇದ್ದಾಳೆ. ತ್ರಿಯೋ ಏನದು ಹಾಂ ಸ್ಕೂಲಿಗೆ ಹೋಗಿಲ್ವಾ ತಾನ್ಯಾ? ಯಾಕೆ ಹಾಂ ಕೊಟ್ಟಿದ್ದಾರೆ? ಸ್ಕೂಲ್ ಯಾಕೆ ರಜೆ ಕೊಟ್ಟಿದ್ದಾರೆ? ಹಂಗೆ ಕೊಟ್ಟಿದ್ದಾರಾ? ಗೊತ್ತಿಲ್ವಾ ಏನಕ್ಕೆ ರಜೆ ಕೊಟ್ಟಿದ್ದಾರೆ ಇವತ್ತು ಸ್ಕೂಲ್ ಅಂತ? ಸ್ಕೂಲ್ ರಜೆ ಕೊಟ್ಟಿದ್ದಾರಲ್ಲ, ಎಂತ ಮಾಡ್ತೀಯ ಇವತ್ತು ನೀನು? ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ. ಆಟ ಆಡೋದೇ ಕೆಲಸ ಇವತ್ತು? ಹೌದಾ? ಹೆಲೋ ಎವ್ರಿವನ್. ಸೊ ನೋಡಿದ್ರಲ್ಲ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದ್ಸಾರಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ. ನನಗೆ ನಾನು ಇವತ್ತು ಸಂಜೆ ಈವ್ನಿಂಗ್ಗೆ ಅಂತ ಅಂದ್ಬಿಟ್ಟು ನಿಪ್ಪಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳು ಕೇಳಿದ್ಲು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಮಮ್ಮ ಅಂತ ಅಂದು. ಸೊ ಹಾಗಾಗಿ ನಿಪ್ಪಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ.
ಮಕ್ಕಳನ್ನ ಹಿಡ್ಕೊಂಡು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ತುಂಬಾ ಕಷ್ಟ ಆಗುತ್ತೆ. ನೋಡಿ ನನ್ನ ಮಗಳು ಹೇಗೆ ನನಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅಷ್ಟು ತೊಂದರೆ ಮಾಡ್ತಾ ಇದ್ದಾಳೆ. ಈ ಚಿಕ್ಕ ಮಕ್ಕಳು ಇದ್ಬಿಟ್ರೆ ಯಾವುದೂ ಕೆಲಸ ಬೇಡಪ್ಪ, ಆರಾಮಾಗಿ ರೆಸ್ಟ್ ಮಾಡಿಬಿಡೋಣ ಅಷ್ಟೇ ಸಾಕು ಅಂತ ಅನ್ನಿಸ್ತಾ ಇರತ್ತೆ. ಆ ಥರ ಮಾಡಿಬಿಡ್ತಾರೆ ಅವರು. ನೋಡಿ ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಹೇಗೆ ಅಂಗಡೀಲಿ ತರ್ತೀವಲ್ವ, ಸೊ ಅದೇ ಥರನೇ ಬಂದಿದೆ ಅಂತಲೇ ಹೇಳ್ಬೋದು. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ರೆಸಿಪಿ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ನಾನು ಇನ್ನೂ ಒಂದು ಸರಿ ಟ್ರೈ ಮಾಡ್ತೀನಿ. ಇನ್ನೊಂದು ಸರಿ ಮಾಡಿದಾಗ ನಾನು ಈ ಒಂದು ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಹೇಗೆ ಮಾಡಿದೆ ಅನ್ನೋದನ್ನು ಡೀಟೇಲಾಗಿ ಅದರಲ್ಲಿ ತೋರಿಸ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗೆ ಅಷ್ಟು ಅದನ್ನು ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಯಾರಾದರೂ ಆ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ನೊಂದು ಸರಿ ಮಾಡಿಬಿಟ್ಟು ಆ ರೆಸಿಪಿನ ತೋರಿಸ್ಕೊಡ್ತೀನಿ. ಹಾಗೆ ನೈಟ್ ಆಗಿಬಿಡ್ತು. ನೈಟು ಡಿನ್ನರ್ಗೆ ಸಾಂಬಾರಿತ್ತು, ಸ್ವಲ್ಪ ಸೈಡ್ಸು ಏನೂ ಇರಲಿಲ್ಲ ನೆಂಚ್ಕೊಳ್ಳೋದಕ್ಕೆ. ನನ್ನ ಹಸ್ಬೆಂಡ್ಗೆ ನೆಂಚ್ಕೊಳ್ಳೋದಿಲ್ಲ ಅಂತಂದರೆ ಸುಮ್ಮನೆ ಏನಾದರೂ ಬೈತಾನೆ ಇರ್ತಾರೆ, ಮನೇಲೇ ಇರ್ತೀಯ ಏನು ಮಾಡ್ತೀಯ, ಮಾಡೋದಕ್ಕಾಗಲ್ವಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಹೀರೆಕಾಯಿ ಇತ್ತು ಅಂದ್ಬಿಟ್ಟು ಹೀರೆಕಾಯಿ ಪಲ್ಯ ಮಾಡೋಣ ಅವರಿಗೆ ಅಂತ ಅಂದು ಅವ್ರಿಗೆ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಹೀರೆಕಾಯಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಅದರಲ್ಲೇ ಸ್ವಲ್ಪ ಹೀರೆಕಾಯಿ ಎತ್ತಿಟ್ಕೊಂಡು ಹೀರೆಕಾಯಿ ಬೋಂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಅವ್ರಿಗೆ ಹೀರೆಕಾಯಿ ಪಲ್ಯ ಮಾಡಿಬಿಟ್ಟು ನಾ ಬೋಂಡ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಾ ಹೀರೆಕಾಯಿ ಪಲ್ಯನ ಹೇಗೆ ರೆಡಿ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ.
ನಾನು ನಿಪ್ಪಟ್ಟು ಏನು ಮಾಡಿಟ್ಟಿದ್ನಲ್ವ, ಸೊ ಅದನ್ನು ಹಾಗೆ ಇಟ್ಟಿದ್ದೆ ಗಾಳೀಲಿ ಸ್ವಲ್ಪ ಬಿಸಿ ಹೋಗಿ ತಣ್ಣ ಆಗಲಿ, ಆಮೇಲೆ ಬಾಕ್ಸಲ್ಲಿ ಎತ್ತಿಟ್ರೆ ಆಯಿತು ಅಂತ. ನೋಡಿ ಅದ್ರ ತುಂಬ ಮಾಡಿದ್ದೆ ನಾನು. ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ ಅಂದರೆ ಹಾಗೆ ಅವರು ಪದೇ ಪದೇ ತಿಂತಾನೆ ಇರ್ತಾರೆ. ಕೆಲಸದಿಂದ ಬಂದಮೇಲೆ ಅವ್ರು ಕೇಳೋದು ಒಂದೇ, ತಿನ್ನೋಕ್ಕೇನಾದರೂ ಇದೆಯಾ ಅಂತ ಕೇಳೋದೆ ಅದನ್ನು ಅವರು. ಬಟ್ ನನಗೆ ಮಾಡೋದಕ್ಕೆ ಆಗಲ್ಲ. ಮೊದಲೆಲ್ಲ ನಾನು ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ತಿದ್ದೆ, ಬಟ್ ಇವಾಗ ಆಗ್ತಾಯಿಲ್ಲ. ಮಗಳು ಇರೋದ್ರಿಂದ ಅವಳು ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಆಗಿಬಿಡತ್ತೆ. ಸಂಜೆ ಸ್ನ್ಯಾಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಆಲ್ಮೋಸ್ಟ್ ಎಲ್ಲಾದರೂ ಸ್ವಲ್ಪ ಫ್ರೀ ಇದ್ದೆ ಅಂತ ಅಂದರೆ ಮಾತ್ರ ಯಾವಾಗಲಾದರೂ ಏನಾದರೂ ಮಾಡ್ತೀನಿ. ಸ್ವಲ್ಪ ಮಕ್ಕಳು ದೊಡ್ಡವ್ರು ಆಗೋವರೆಗೂ ಸ್ವಲ್ಪ ಕಷ್ಟನೇ ಅಲ್ವಾ. ಸೊ ಹಾಗಾಗಿ ಅದನ್ನು ನೀಟಾಗಿ ತಣ್ಣ ಆಗಬೇಕು, ಆಮೇಲೆ ಎತ್ತಿಟ್ಕೊಳ್ಳಿ. ಇಲ್ಲ ಅಂತ ಅಂದ್ಬಿಟ್ರೆ ಬೂಸ್ಟ್ ಬಂದಂಗೆ ಆಗಿಬಿಡತ್ತೆ, ಸ್ಮೆಲ್ ಒಂಥರ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ನೀಟಾಗಿ ಗಾಳೀಲಿ ಆರಿಸ್ಬಿಟ್ಟು ತಣ್ಣ ಆದಮೇಲೆ ಒಂದು ಕವರಲ್ಲಿ ಹಾಕಿ ಆನಂತರ ಬಾಕ್ಸಲ್ಲಿ ಎತ್ತಿಟ್ಕೊಳ್ಳಿ, ಇಲ್ಲಾಂದರೆ ಹಾಳಾಗಿಬಿಡತ್ತೆ. ಹಾಗೆ ಡೈರೆಕ್ಟಾಗಿ ಬಾಕ್ಸಲ್ಲಿ ಎತ್ತಿಟ್ಕೋಬೇಡಿ. ನಾನು ಬಾಕ್ಸನ್ನು ವಾಶ್ ಮಾಡಿಕೊಂಡು ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ, ನೀರೇನು ಇಲ್ಲದೆ ಇರೋ ಥರ. ನಂತರ ಸ್ವಲ್ಪ ಕಿಚನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅದನ್ನ ಹಾಗೆ ಬಿಟ್ಬಿಟ್ರೆ ಮತ್ತೆ ಬೆಳಗ್ಗೆ ನನಗೆ ಕಷ್ಟ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಅದನ್ನು ತೆಗೆದಿಟ್ಮೇಲೆ ಸ್ವಲ್ಪ ಕಿಚನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಕಲ್ಲೆಲ್ಲ ಅದನ್ನು ಶೆಲ್ಫ್ನ ಬಜ್ಜಿ ಮಾಡ್ಕೊಳ್ಳೋಣ, ಹೀರೆಕಾಯಿ ಬೋಂಡ ಅಂತ ಹೇಳಿದ್ನಲ್ವ, ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ.
ಸೊ ನೋಡ್ತಾ ಇದ್ದೀರಲ್ವಾ, ಇಲ್ಲೂ ಕೂಡ ನಾನು ನನ್ನ ಮಗಳನ್ನ ಎತ್ಕೊಂಡೇ ಮಾಡ್ತಾ ಇದ್ದೀನಿ. ಅವಳಿಗೆ ನಿದ್ದೆ ಬಂದಿದೆ, ಬಟ್ ಆದರೆ ಮಲ್ಕೊತಾ ಇಲ್ಲ. ಎಷ್ಟು 2 ಸರಿ ಹೋದೆ ಮಲಗ್ಸೋದಕ್ಕೆ, ಏನು ಮಾಡಿದ್ರು ಮಲ್ಕೊಳ್ಳಿಲ್ಲ. ಹಾಗಾಗಿ ಮತ್ತೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಊಟಕ್ಕೆ. ನನ್ನ ಹಸ್ಬೆಂಡ್ ಬೇರೆ ಊಟಕ್ಕೆ ಕೇಳ್ತಾ ಇದ್ರು. ಹಾಗಾಗಿ ಸರಿ ಆಯಿತು, ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅವಳನ್ನ ಎತ್ಕೊಂಡೇ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಅವರು ಊಟಕ್ಕೆ ಕೇಳಿದರು, ಫಸ್ಟ್ ಅವ್ರಿಗೆ ಹಾಕ್ಕೊಟ್ಬಿಡೋಣ, ನಾನು ಆಮೇಲೆ ಮಾಡಿದ್ರಾಯ್ತು, ಇವಳನ್ನ ಮಲಗಿಸ್ಬಿಟ್ಟು ಅಂತ ಅಂದ್ಬಿಟ್ಟು ಅವರಿಗೆ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಒಂದೊಂದು ಸಾರಿ ಹೇಗೆ ಅನಿಸುತ್ತೆ ಅಂದರೆ, ಅಯ್ಯೋ ದೇವ್ರೆ, ಅವ್ರು ಮಲ್ಕೊಂಡ್ರೆ ಸಾಕಪ್ಪ, ಮಲ್ಕೊಂಡ್ರೆ ಸಾಕಾಗಿದೆ, ಅಟ್ಲೀಸ್ಟ್ 1 ಅವರ್ ಆದರೂ ಮಲ್ಕೊಳ್ಳಿ ದಿನಕ್ಕೆ ಅಂತ ಅನ್ನಿಸ್ತಾ ಇರತ್ತೆ. ಬಟ್ ನನ್ನ ಮಗಳು ದಿನದಲ್ಲಿ 10 ನಿಮಿಷ ಕೂಡ ಮಲ್ಕೊಳ್ಳೋದಿಲ್ಲ. ಅವಳು ಆ ಥರ ಎದ್ದೇಳ್ತಾ ಇರ್ತಾಳೆ. ಸೊ ಹಾಗಾಗಿ ನನಗೆ ಪ್ರತಿಯೊಂದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನೀವು ಒಂದು ಸರಿ ಈ ಒಂದು ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.